ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋ ಏನು ಅಂತಂದರೆ, ಸ್ವಲ್ಪ ಹೊರಗಡೆ ಹೋಗಿದ್ವಿ. ಅದೇ ಕಬ್ಬನ್ ಪಾರ್ಕ್ ಮತ್ತು ಲಾಲ್ಬಾಗ್ ಎರಡು ಹತ್ರ ಇತ್ತು. ಎರಡನ್ನೂ ವಿಸಿಟ್ ಮಾಡ್ಕೊಂಬಂದ್ವಿ. ಇಲ್ಲಿ ಲಾಲ್ಬಾಗಲ್ಲಿ ಒಂದು ವಿಸಿಟ್ ಮಾಡಿ ಒಂದು ನೆಲ್ಲಿಕಾಯಿನ ಮರದ ಕೆಳಗಡೆ ಸ್ವಲ್ಪ ಟಯರ್ಡ್ ಆಗಿದೆ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ವಿ. ನೋಡಿ, ಅಲ್ಲೊಂದು ಗಿಳಿ ಮರಿ ನೆಲ್ಲಿಕಾಯಿನ ತಿಂತಾ ಇದೆ. ಗೆಸ್ ಮಾಡಿ ಗಿಳಿ ಮರಿ ಎಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾದರೆ ಕಮೆಂಟ್ ಮಾಡಿ. ಅಲ್ಲಿ ನೆಲ್ಲಿಕಾಯಿ ನಾವು ಕೂಡ ಸ್ವಲ್ಪ ತಿಂದ್ಕೊಂಡು ತುಂಬ ಹೊತ್ತು ಅಲ್ಲೇ ಕೂತಿದ್ವಿ. ಗಿಳಿ ಮರಿ ನೋಡಿ ಗಿಳಿ ನೋಡ್ಕೊತೇವೆ. ಹಾಗೆ ಎದ್ಬಿಟ್ಟು ಸ್ವಲ್ಪ ನೋಡೋಣ ಲಾಲ್ಬಾಗ್. ತುಂಬ ದಿನ ಆದಮೇಲೆ ಬಂದಿದ್ವಿ. ಆಲ್ಮೋಸ್ಟ್ 1 ಇಯರ್ ಆಗಿತ್ತು. 1 ಇಯರ್ ಆದಮೇಲೆ ಲಾಲ್ಬಾಗ್ ಕಡೆ ಬರ್ತಾ ಇರೋದು. ಲಾಸ್ಟ್ ಟೈಮ್ ಇಂಡಿಪೆಂಡೆನ್ಸ್ ಡೇಗೆ ಬಂದಿದ್ದು. ಹೀಗೆ ಬಂದ್ವಿ. ಅಲ್ಲಿ ಕೆಲವೊಬ್ರು ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಳ್ತಾ ಇದ್ರು. ನಾವು ಅದೇ ಲೈನಲ್ಲೇ ಬಂದ್ವಿ. ಮತ್ತು ಹಂಗೇ ತುಂಬ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಮತ್ತೆ ಬಂದ್ಬಿಟ್ಟು ಅಲ್ಲಿ ನೆರಳಿದೆ, ತುಂಬ ಸುತ್ತಿ ಸುಸ್ತಾಯಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಮರದ ಕೆಳಗಡೆ ನೆರಳಿಗೆ ಕುತ್ಕೊಂಡು ಅದೇ ರೀತಿ ಮೇಲೆಲ್ಲನೂ ಕೂಡ ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ. ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮೋಡಗಳೆಲ್ಲ. ಮತ್ತು ಅಲ್ಲಿ ಹುಡುಗರು ಕೂಡ ಕಬಡ್ಡಿ ಎಲ್ಲ ಆಟ ಆಡ್ತಾಯಿದ್ರು. ಮರಗಳು ಮಾತ್ರ ತುಂಬ ದೊಡ್ಡ ಮರ ಇದೆ. ಸಾಧ್ಯ ಆದರೆ ನೀವು ಹೋಗಿ ಒಮ್ಮೆ ಭೇಟಿ ನೀಡಿ. ಮತ್ತು ತುಂಬ ಜನನೂ ಕೂಡ ಬಂದರು. ಯಾಕೆಂದರೆ ರಜೆ ಇತ್ತು. ಅವತ್ತು ನಾವು ಹೋಗಿದ್ದು ಬಕ್ರೀದಲ್ಲಿ ಹೋಗಿದ್ದು. ಜನ ಇರೋದ್ರಿಂದ ತುಂಬ ಜನ ಬಂದಿದ್ದು. ನಾವು ಅದೇ ರೀತಿ ಹಿಂಗೆ ವಾಕ್ ಮಾಡ್ಕೊತ ಮನೆ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಅದೇ ಸಂಜೆ ವಾಕ್ ಮಾಡೋರು ಕೂಡ ತುಂಬ ಜನ ಬರ್ತಾಯಿದ್ರು. ನೋಡಿ, ಅಲ್ಲಿ ವಾಕಿಂಗ್ ಕೂಡ ಹೋಗ್ತಾ ಇದ್ದಾರೆ. ವೆದರ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ತುಂಬ ಜನ ಬಂದಿದ್ರು. ಆ ಮರ ಇದೆ ನೋಡಿ, ಆ ಮರಕ್ಕೆ ಆಲ್ಮೋಸ್ಟ್ 200 ಇಯರ್ಸ್. ಅದಕ್ಕೆ ಆ ಮರದ ಹೆಸರು ಬೂದಗದ ಮರ ಅಂತ ಏನೋ ಇದೆ. ಮತ್ತು ಅದೇ ಆದಮೇಲೆ ಲಾಲ್ಬಾಗಿಂದ ಸ್ವಲ್ಪ ಮುಂದೆ ಹೋದರೆ ಒಂದು 5 ರಿಂದ 6 ಕಿಲೋಮೀಟ್ರ್ ಮಾದೇಶ್ವರ ಮಶ್ರೂಮ್ ದಮ್ ಬಿರಿಯಾನಿ ಅಂತ ಹೇಳ್ಬಿಟ್ಟು ಹೋಟೆಲ್. ಅಲ್ಲಿ ಹೋಗ್ಬಿಟ್ಟು ಮಶ್ರೂಮ್ ದಮ್ ಬಿರಿಯಾನಿ ತಿಂದ್ಕೊಂಡ್ಬಿಟ್ಟು ಮಶ್ರೂಮ್ ಬಿರಿಯಾನಿ ಮತ್ತು ನಾವು ಮಶ್ರೂಮ್ ಚಿಲ್ಲಿ ಚಿಕನ್ ತೊಗೊಂಡು ಬಂದ್ವಿ. ಮತ್ತು ಇಲ್ಲಿ ಮನೆಗೆ ಬಂದುಬಿಟ್ಟು ಮನೆ ಕೂಡ ಶಿಫ್ಟ್ ಮಾಡಿದ್ವಿ. ಅದು ಕೂಡ ಖಾಲಿ ಇದೆ, ಪೇಂಟ್ ಎಲ್ಲ ಮಾಡಿಸಿ. ಇಷ್ಟೇ ವಿಡಿಯೋ. ಥ್ಯಾಂಕ್ ಯು.